ಪ್ರಶ್ನೆಗಳಿರುತ್ತೆ. ಸೊ ನಿಮ್ ಕಡೆಯಿಂದ ನಮ್ಗೆ ಡೈರೆಕ್ಷನ್ ಸಿಕ್ಕಿದ್ರೆ ಎಲ್ಲರಿಗೂ ಅದ್ ತಲುಪುತ್ತೆ ಆನ್ಸರ್ಸ್. ಆದ್ರಿಂದ ನಿಮಿತ್ತ ರೂರುವಾನ್ ಅದ್ರ ಪ್ರತಿ ಮಾಡದಿದೀವಿ ಈಗ. ಸಿಂಪಲ್ಸ್ ಸಾಧಾರಣ ಜೀವನ ಅಂತ ಯಾವ್ದಕ್ ಹೇಳಲಾಗತ್ತೆ? ಲಕ್ಷ್ಯ ಜೀವನದ್ದು ಇದಿರ್ಬಾರ್ದು, ಊಟ ಮಾಡ್ಬೇಕು ಅಥವಾ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ಹೊರಗಿನ ಆಕರ್ಷಣೆಯದು ಇರಬಾರ್ದು. ಆದ್ರೆ ತನ್ನ ಜೀವನವನ್ನ ಶ್ರೇಷ್ಠ ಮಾಡ್ಕೊಳ್ಳೋದು ಹಾಗೂ ಬೇರೆಯವ್ರ ಜೀವನವನ್ನ ಶ್ರೇಷ್ಠ ಮಾಡ್ಬೇಕು, ಇದು ಎಲ್ಲರ ದೃಢ ಸಂಕಲ್ಪ ಆಗಿರುತ್ತೆ. ಅದರಂತೆನೆ ಕಾರ್ಯನು ಮಾಡ್ತಾರೆ, ಅದ್ರಲ್ಲೇ ಬ್ಯುಸಿ ಆಗಿರ್ತಾರೆ ಅವರು. ಜೀವನದ ಲಕ್ಷ್ಯ ಈ ರೀತಿ ಇಟ್ಕೊಂಡಾಗ ಅದರಂತೆ ನಡಿಬೇಕು. ಸೊ ಜೊತೆಗೆ ಬೇರೆಯವ್ರನ್ನೂ ನಡೆಸ್ಬೇಕು. ಜೀವನದ ಸಿಂಪ್ಲಿಸಿಟಿ ಯಾವ್ದ್ರಲ್ಲಿದೆ? ಲಕ್ಷ್ಯ ಕ್ಲಿಯರ್ ಇರ್ಬೇಕು. ಲಕ್ಷ್ಯ ಕ್ಲಿಯರ್ ಆಗಿದ್ರೆ ಜೀವನದಲ್ಲಿ ಏನೇ ಮಾಡಿದ್ರು ಅವರು ಅವಾಗ ಉಮಂಗ ಉತ್ಸಾಹ ಇರುತ್ತೆ. ಏಕೆಂದ್ರೆ ಈಗಿನ ಕಾಲದಲ್ಲಿ ಜೀವನದಲ್ಲಿ ಉತ್ಸಾಹ ಕಡಿಮೆ ಇದೆ, ಪ್ರಾಬ್ಲಮ್ಸ್ ಜಾಸ್ತಿ ಇರೋ ಕಾರಣ ಉಮಂಗ ಉತ್ಸಾಹ ಕಡಿಮೆ ಇದೆ. ಅವರ ಮನ್ಸಲ್ಲಿ ಸದಾ ಉತ್ಸಾಹ ಇರುತ್ತೆ. ಯಾರ್ಯಾರು ಸಿಂಪಲ್ ಆಗಿರ್ತಾರೆ, ಯಾಕೆಂದ್ರೆ ಪರಮಾತ್ಮನಿಂದ ಪ್ರಾಪ್ತಿಯ ಫಲ ಏನ್ ಸಿಗುತ್ತಲ್ಲ ಅದ್ರಲ್ಲಿ ಅವ್ರು ಮಸ್ತ್ ಆಗಿರ್ತಾರೆ, ಮಗ್ನ ಆಗಿರ್ತಾರೆ. ಶ್ರೇಷ್ಠ ವಿಚಾರ ಅಂತ ಯಾವ್ದು ಕೇಳಲಾಗತ್ತೆ ಪ್ರಶ್ನೆ? ಶ್ರೇಷ್ಠ ವಿಚಾರ ಆಗಿದೆ ಪರಮಾತ್ಮನ ಆಜ್ಞಾಕಾರಿಯಾಗಿ ನಡಿಬೇಕು. ಅಮೃತ ವೇಳೆಯಿಂದ ಬಾಬಾ ಅವ್ರದ್ದೇನೆಲ್ಲ ಆಜ್ಞೆಗಳಿದೆ ಆ ಆಜ್ಞೆಯ ಪ್ರಮಾಣ ಕರ್ಮನು ಮಾಡ್ತಿರ್ಬೋದು. ಯಾಕೆಂದ್ರೆ ಶರೀರಕ್ಕೋಸ್ಕರ ಕರ್ಮಗಳು ಮಾಡ್ಲೇಬೇಕಾಗತ್ತೆ. ಆ ಕರ್ಮಗಳನ್ನು ಮಾಡ್ತಾರೆ, ಕರ್ಮ ಯೋಗಿನೂ ಆಗಿರ್ತಾರೆ. ಹಾಗೆ ಯೋಗಿ ಜೀವನದ ಅನುಭವವನ್ನ ಮಾಡ್ಬೇಕು. ಕರ್ಮಯೋಗಿ ಹಾಗೂ ಯೋಗಿ ಜೀವನ ಎರಡೂ ಇರುತ್ತೆ. ಯಾವಾಗ ಕರ್ಮ ಇರಲ್ಲ, ಮಾಡ್ತಿರಲ್ಲ, ಮತ್ತೆ ಕರ್ಮ ಮಾಡ್ಬೇಕಾದ್ರೆ ಈ ರೀತಿ ಎಲ್ಲ ಕರ್ಮ ಮಾಡ್ಬೇಕಾದ್ರೆ ಮರ್ತ್ ಹೋಗೋದು ಅಂತಲ್ಲ, ಕರ್ಮದಲ್ಲೂ ಪ್ರಾಕ್ಟಿಕಲ್ ಯೋಗಿ ಜೀವನ ಕಾಣ್ಬೇಕು. ಸೊ ನ್ಯಾಚುರಲ್ ಆಗಿ ಕರ್ಮದ ಮೇಲೆ ಯೋಗಿ ಸ್ಥಿತಿಯ ಪ್ರಭಾವ ಇರುತ್ತೆ. ಅದ್ರ ನಿಶಾನಿ ಏನು? ಯೋಗಿ ಜೀವನದ ನಿಶಾನಿ ಅಂದ್ರೆ ಅವ್ರು ಸದಾ ಖುಷಿಯಾಗಿ ಇರ್ತಾರೆ. ಯಾವುದೇ ಪರಿಸ್ಥಿತಿ ಬರ್ಲಿ, ಪ್ರಪಂಚದಲ್ಲಿ ಅನೇಕ ಪರಿಸ್ಥಿತಿಗಳು ಇದ್ದೇ ಇದೆ, ಆದ್ರೆ ಆ ಪರಿಸ್ಥಿತಿಗಳಿಂದ ನ್ಯಾರ ಆಗಿರ್ತಾರೆ, ಪ್ಯಾರ ಆಗಿರ್ತಾರೆ, ಪರಮಾತ್ಮನ ಪ್ಯಾರ ಆಗಿರ್ತಾರೆ. ಪರಿಸ್ಥಿತಿ ಬಂದಾಗ ಈಗ ಆಫೀಸಲ್ಲಿ ನಾವು ಕೆಲಸ ಮಾಡ್ತೀವಿ, ಅನೇಕರು ಹೇಳ್ತಾರೆ ನಾವು ಆಫೀಸ್ಗೆ ಹೋಗ್ತೀವಿ ಅಂದ್ರೆ ಅನೇಕ ಪ್ರಕಾರದ ಮಾತುಗಳು ಬರುತ್ತೆ, ಪರಿಸ್ಥಿತಿ ಬರುತ್ತೆ. ಆ ಸಮಯದಲ್ಲಿ ಯಾವ ಶಕ್ತಿಗಳು ನಮ್ಗೆ ಸಹಯೋಗವನ್ನ ಕೊಡುತ್ತೆ? ಈಗಿನ ವಾತಾವರಣ ನಾವು ಕೇಳ್ತೀವಿ, ಆಫೀಸ್ ಅಲ್ಲಿ ಆ ಸಿಸ್ಟರ್ಸ್ದು ರಕ್ಷಣೆ ಇಲ್ಲ, ಮತ್ತೆ ಟೆನ್ಷನ್ ಬಹಳಷ್ಟು ಇರುತ್ತೆ. ಯಾವ ಶಕ್ತಿಗಳ ಧಾರಣೆ ನಮ್ಗೆ ಸಹಯೋಗ ಕೊಡುತ್ತೆ? ಅವರು ಕೇವಲ ಫಸ್ಟ್ ಬಾಬಾ ಅವ್ರ ಜೊತೆ ಕನೆಕ್ಟ್ ಆಗ್ಬೇಕಾಗಿದೆ. ಎಷ್ಟು ಬಾಬಾ ಅವ್ರ ಜೊತೆ ಕನೆಕ್ಷನ್ ಇರುತ್ತೆ ಅಷ್ಟು ಶಕ್ತಿಗಳು ಸಿಗ್ತಾ ಹೋಗುತ್ತೆ. ತನ್ನ ಶಕ್ತಿ ಅದರ ಅನುಸಾರ ಬಾಬಾ ಅವರಿಂದ ಏನ್ ಸಿಗತ್ತೆ ಅದು ನಮ್ಮಲ್ಲೂ ಧಾರಣೆ ಆಗತ್ತೆ. ಸೊ ನಾವು ಶಕ್ತಿ ಸ್ವರೂಪರಾಗ್ತೀವಿ, ಮತ್ ಅದ್ ಯೂಸ್ ಆಗತ್ತೆ. ಅದಕ್ಕೆ ಆ ಪ್ರಾಬ್ಲಮ್ಸ್ ಬಹಳ ಪ್ರಾಬ್ಲಮ್ಮೇ ಅಲ್ಲ ಅನ್ಸತ್ತೆ. ಯಾರು ಪವರ್ಫುಲ್ ಇರ್ತಾರೆ ಅವ್ರಿಗೆ ಎಂಥದೇ ದೊಡ್ಡ ಕೆಲ್ಸ ಇದ್ರು ಅವ್ರಿಗೆ ಅನ್ಸತ್ತ ದೊಡ್ಡದು ಅಂತ, ಇಲ್ವಲ್ಲ? ಅದು ಸಹಜ, ಈಸಿ ಅಂತ ಅನ್ಸತ್ತಲ್ಲ, ಹಂಗೆ ಅವ್ರದ್ದು ಸ್ಥಿತಿ ಇರತ್ತೆ. ಈಗಿನ ಕಾಲದಲ್ಲಿ ವೈಬ್ರೇಷನ್ ವಾಯುಮಂಡಲನು ಆಫೀಸಲ್ಲಿ ನೆಗೆಟಿವ್ ಇರುತ್ತೆ ಅಥವಾ ಇರುತ್ತೆ ಪ್ರಪಂಚದಲ್ಲಿ. ಯಾಕೆಂದ್ರೆ ಎಲ್ಲರೂ ಒಂದೇ ತರ ವಿಚಾರವಂತರು ಇರಲ್ಲ ಅಲ್ಲಿ, ಆ ತರ ವೈಬ್ರೇಷನ್ ವಾತಾವರಣ ಇರುತ್ತೆ. ಆದ್ರೆ ಬಾಬಾ ಅವರಿಂದ ಪವರ್ ಅನ್ನ ತಗೊಂಡು ನಾನ್ ಮಾಡ್ಬೇಕು ಅನ್ನೋ ಕಡೆ ಅಟೆನ್ಷನ್ ಇದ್ರೆ
ಬಾಬಾ ಅವರ ಮಹಾವಾಕ್ಯ ಏನಿದೆ ಅದರ ಸಹಯೋಗದಿಂದ ಎಲ್ಲರೂ ಸಹ ಅವ್ರಿಗೆ ಸಹಯೋಗಿಗಳಾಗ್ಬಿಡ್ತಾರೆ. ಗಂಭೀರತೆನೂ ಬೇಕೇ ಅಲ್ವಾ? ಆ ಗಂಭೀರತೆ ಅಂತೂ ಬುದ್ಧಿಯಲ್ಲಿ ಬಾಬಾ ಏನ್ ಹೇಳ್ತಾರೆ, ಕರ್ಮಯೋಗಿ ಜೀವನ ನಡೆಸ್ತಾ ಇದ್ದಾಗ, ಅದೇ ವಿಚಾರಗಳಲ್ಲಿದ್ದಾಗ ಅವರ ಸ್ಥಿತಿ ಆ ರೀತಿ ಗಂಭೀರವಾಗಿರುತ್ತೆ. ಇರೋದು ಅದೇ ವಾಯು ಮಂಡಲದಲ್ಲಿ ಇರ್ಬೋದು ಆಫೀಸ್ ಅಲ್ಲಿ, ಆದ್ರೆ ಬಾಬಾ ಅವರು ಶಕ್ತಿಯಿಂದ ಆ ಹಲ್ಚಲನ್ನ ಒಂದೇ ಸ್ಥಿರವಾಗಿ ನಿಲ್ಸ್ಬಿಡ್ತಾರೆ, ಏಕಾಗ್ರವಾಗಿರ್ತಾರೆ. ಈಗಿನ ಕಾಲದಲ್ಲಿ ಜಾಬ್ಸ್ ಪಕ್ಕ ಇರಲ್ಲ, ಯಾವಾಗ್ಲೂ ಪರ್ಮನೆಂಟ್ ಆಗಿದೆ ಜಾಬ್ ಇರುತ್ತೆ ಅಂತ. ಸೊ ಅನಿಶ್ಚಿತತೆ ಇರತ್ತೆ, ಯಾವ್ದು ಪಕ್ಕ ಸರ್ಟೇನ್ ಇರಲ್ಲ ಇದಿರುತ್ತೆ ಅಂತ. ಸೊ ಯಾರೇ ಅಣ್ಣಂದ್ರ ಅಕ್ಕಂದ್ರ ಬಂದ್ರೆ ಚಿಂತೆ ಭಯ ಬಹಳ ಇರತ್ತೆ ಈಗಿನ ಕಾಲದಲ್ಲಿ. ಚಿಂತೆ ಹಾಗೂ ಭಯದಿಂದ ಹೇಗೆ ಮುಕ್ತ ಮಾಡೋದು? ಯಾವಾಗ ಅವ್ರ ಚಿಂತನೆಯಲ್ಲಿ ಬಾಬಾ ಬರ್ತಾರೆ, ಅವ್ರ ಚಿಂತನೆಯಲ್ಲಿ ಬಾಬಾ ಅವರ ಖುಷಿ ಏನಿದೆ, ಪರಮಾತ್ಮ ನನ್ನವರಾಗ್ಬಿಟ್ರು, ಅದ್ರದ್ದೇನ್ ಖುಷಿ ಇದೆ ಅಲ್ಲ, ಆ ಖುಷಿಯ ಮುಂದೆ ಈ ಎಲ್ಲಾ ಮಾತುಗಳು ಚಿಂತೆ ಎಲ್ಲ ಸಮಾಪ್ತಿ ಆಗ್ಬಿಡತ್ತೆ. ಅವ್ರು ತನ್ನದೇ ಆನಂದದಲ್ಲಿರ್ತಾರೆ, ಏನೇ ಆಗ್ತಾ ಇದ್ರು ಸಹ ತನ್ನದೇ ಆನಂದದಲ್ಲಿ, ಪರಮಾತ್ಮನ ಪ್ರಾಪ್ತಿಯ ಮುಂದೆ ಏನೂ ಇಲ್ಲ ಅನ್ನೋ ಆನಂದದಲ್ಲಿರ್ತಾರೆ. ಭಯನು ಅವರಲ್ಲಿ ಹೊಟ್ಟೋಗ್ಬಿಡುತ್ತೆ, ಯಾಕೆಂದ್ರೆ ಬುದ್ಧಿ ಬ್ಯುಸಿ ಆಗ್ಬಿಡುತ್ತಲ್ವಾ, ಬುದ್ಧಿಯಲ್ಲೇ ಭಯ ಬರೋದಲ್ವಾ. ಬುದ್ಧಿ ಅವ್ರದ್ದು ಬಾಬಾ ಅವ್ರದ್ದು ಮಿಲನದಲ್ಲಿ ಆ ಶಕ್ತಿಗಳನ್ನ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಅಂದಾಗ ಅವ್ರ ಮೇಲೆ ಅದರ ಪ್ರಭಾವ ಕಡಿಮೆ ಇರುತ್ತೆ. ಸರ್ವಶಕ್ತಿವಂತ ಜೊತೆ ಇದ್ದಾರೆ ಆದ್ರಿಂದ. ಅದು ಒಂದೊಂದ್ ಸತಿ ಈ ರೀತಿನೂ ಇರುತ್ತೆ. ಈಗಿನ ಕಾಲದಲ್ಲಿ ಯಾರು ಯೂತ್ ಬರ್ತಾರೆ ಅವ್ರಿಗೆ ಮುಂದುವರಿಯೋ ಇಚ್ಛೆ ಬಹಳಷ್ಟು ಇರುತ್ತೆ. ತಿಳ್ಕೊಳ್ಳಿ, ಈಗ ಒಂದ್ ವ್ಯಕ್ತಿ ಇದ್ದಾರೆ, ಅವ್ರದ್ದೇನೋ ವಿಶೇಷತೆ ಇದೆ, ಅವ್ರದ್ದು ತನ್ನದೇ ಆದ ವಿಶೇಷತೆ, ನನ್ನಲ್ಲಿ ಅದಿಲ್ಲ. ಆದ್ರೆ ಆ ವ್ಯಕ್ತಿಗೆ ಆ ವಿಶೇಷತೆಯಿಂದ ಚಾನ್ಸ್ ಸಿಗತ್ತೆ, ಅವ್ರು ನನ್ಗಿಂತ ಮುಂದೆ ಹೋಗ್ಬಿಡ್ತಾರೆ ಅಂದಾಗ ಆ ಸಮಯದಲ್ಲಿ ತನ್ನಲ್ಲಿ ಬೇಸರ ಆಗತ್ತೆ, ಅಥವಾ ತನ್ನ ಸ್ವಮಾನದಲ್ಲಿ ಕಡಿಮೆ ಆಗ್ಬಿಡತ್ತೆ. ಆ ಸಮಯದಲ್ಲಿ ಏನ್ ಧಾರಣೆ ಇಟ್ಕೋಬೇಕು, ನಮ್ ಕಂಡೀಷನ್ ಈ ರೀತಿ ಆಗ್ಬಾರ್ದು ಅಂದ್ರೆ ಏನ್ ಧಾರಣೆ ಮಾಡ್ಬೇಕು, ಇದನ್ನೇ ಯೋಚನೆ ಮಾಡ್ಬೇಕು. ಆ ವ್ಯಕ್ತಿ ಈ ಪ್ರಾಪ್ತಿ ಯಾಕೆ ಮಾಡ್ಕೊಂಡ್ರು, ಈ ಎಲ್ಲ ಮಾತುಗಳಿಂದ ದೂರ ಇರ್ತಾ ತನ್ನ ಪುರುಷಾರ್ಥದಲ್ಲಿ ಇದ್ರು, ತನ್ನದೇ ಬಾಬಾ ಅವರ ನೆನಪಲ್ಲಿದ್ರು, ಬಾಬಾ ಅವರ ಸೇವೆಯ ಬ್ಯುಸಿ ಇದ್ರು, ತನ್ನನ್ನ ಬೇರೆ ಇದ್ರಲ್ಲಿ ಬ್ಯುಸಿ ಮಾಡ್ಬಿಡ್ತಾರೆ ಅಂದ್ರೆ ಇದೆಲ್ಲ ಸಮಾಪ್ತಿ ಆಗ್ಬಿಡತ್ತೆ. ಅವ್ರ ಪ್ರಾಪ್ತಿ ಮತ್ತೆ ಭಾಗ್ಯವನ್ನ ನೋಡ್ಬೇಕು. ಅವ್ರೇನೋ ಪುರುಷಾರ್ಥ ಮಾಡಿದ್ದಾರೆ, ಭಾಗ್ಯನೂ ಇದೆ, ಆದ್ರೆ ಭಾಗ್ಯವನ್ನ ಯೂಸ್ ಮಾಡ್ಬೇಕಾಗಿದೆ. ಭಾಗ್ಯ ಇದೆ, ಎಲ್ಲರಿಗೂ ಸಿಗುತ್ತೆ ಭಾಗ್ಯ, ಆದ್ರೆ ಆ ಭಾಗ್ಯವನ್ನ ಯೂಸ್ ಮಾಡೋದು ಅಥವಾ ಹುಡುಗಾಟಿಕೆಯಲ್ಲಿ ಬಂದು ಅದನ್ನ ಬೇಕಾಬಿಟ್ಟಿಯಾಗಿ ಬಿಟ್ಬಿಡೋದು, ಇದು ನಮ್ಮ ಮೇಲಿರುತ್ತೆ. ಇದ್ರಿಂದನೇ ಇದರ ಸಂಬಂಧದಲ್ಲೇ ಅವರಿಗೆ ಚಾನ್ಸ್ ಸಿಗತ್ತೆ. ಓಕೆ, ನಾನ್ ಹೆಂಗಿದ್ದೀನೋ ನಾನು ಹಂಗೆ ಓಕೆ ಅನ್ನೋದು ರಾಯಲ್ ರೂಪದ ಆಲಸ್ಯ. ಈಗಿನ ಕಾಲದಲ್ಲಿ ಪುರುಷಾರ್ಥದಿಂದನೂ ವೈರಾಗ್ಯ ಈ ರೀತಿ ಆಗ್ಬಿಡತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಅದು ರೈಟ್ ಮಾತಲ್ವಲ್ಲ. ಸೊ ಏನ್ ಮಾಡ್ಬೇಕು, ಅವ್ರಿಗೆ ಇದೇ ಯೋಚನೆ ಮಾಡ್ಬೇಕು, ನಮ್ದೇನ್ ಲಕ್ಷ್ಯ ಇದೆ, ನಾನ್ ಯಾವ ಲಕ್ಷ್ಯದಿಂದ ಬಂದಿದ್ದೀನಿ, ಮುಂದುವರಿಲಿಕ್ಕೋಸ್ಕರ ಬಂದಿದ್ದೀನಿ. ಸೊ ನನ್ ಲಕ್ಷ್ಯವನ್ನ ನಾನ್ ಮರ್ತಿಲ್ಲ ತಾನೆ. ಲಕ್ಷ್ಯವನ್ನ ಮುಂದೆ ಇಟ್ಕೊಂಡು ನನ್ ಉನ್ನತಿ ಆಗ್ತಿದೀಯಾ, ನಾನೇನ್ ಲಕ್ಷ್ಯ ಇಟ್ಕೊಂಡಿದ್ದೀನಿ ಅದರ ಉನ್ನತಿ ಆಗ್ತಿದೀಯಾ,
ಅಥವಾ ಏನಿದ್ಯೋ ಅದ್ರಲ್ಲೇ ನಡೀತಿದ್ದೀನ. ಲಕ್ಷ್ಯ ಅಂತೂ ಪೂರ ಮಾಡ್ಬೇಕಾಗಿದೆ ತಾನೆ. ಆ ಲಕ್ಷ್ಯ ಮುಂದೆ ಬರೋದ್ರಿಂದ ಆಟೋಮ್ಯಾಟಿಕ್ ಆಗಿ ಅವರ ಪುರುಷಾರ್ಥ ಮುಂದುವರಿತಾ ಹೋಗುತ್ತೆ, ಡಬಲ್ ಆಗುತ್ತೆ. ದಾದಿ ಬೇಜಾರ್ ಮಾಡ್ಕೋಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಬಾಬಾ ಅವ್ರ ಜೊತೆ ಕನೆಕ್ಷನ್ ಬೇಕು. ಅದಕ್ಕೂನು ಬಾಬನಿಂದ ಏನ್ ಶಕ್ತಿಗಳು ಸಿಗುತ್ತೆ ಅದನ್ನ ಪಡ್ಕೊಂಡು ಧಾರಣೆ ಮಾಡ್ತಾ ಹೋಗ್ಬೇಕು ತಮ್ಮಲ್ಲೇ. ಯಾವ್ದೋ ಕನೆಕ್ಷನ್ ಬಾಬಾ ಅವ್ರ ಜೊತೆ ಕಡಿಮೆ ಇದೆ, ಅದಕ್ಕೆ ಈ ರೀತಿ ಆಗತ್ತೆ. ಬಾಬಾ ಅವ್ರ ಜೊತೆ ಎಲ್ಲಾ ಕನೆಕ್ಷನ್ ಸರಿ ಇದ್ರೆ ಮತ್ತೇನೆಲ್ಲ ನಿಯಮ ಮರ್ಯಾದೆಗಳಿದೆ ಅದ್ರಂತೆ ಸರಿಯಾಗಿ ನಡೀತಿದ್ದಾರೆ ಅಂದ್ರೆ ಅದರ ರಿಸಲ್ಟ್ ಅಲ್ಲಿ ಖಂಡಿತ ಅವರು ವೃದ್ಧಿ ಆಗ್ತಾ ಹೋಗ್ತಾರೆ. ಹಿಂಗೂ ಆಗ್ಬೋದಲ್ಲ, ನನ್ನಲ್ಲಿ ವಿಶೇಷತೆ ಬೇರೆ ಇರ್ಬೋದು, ಅವರಲ್ಲಿ ಬೇರೆ ಇರ್ಬೇಕು, ಅದ್ರಲ್ಲಿ ಯಾಕೆ ಬೇಜಾರಾಗ್ಬೇಕು. ಆದ್ರೆ ನಮ್ಮಲ್ಲಿ ಇದೆ, ಅದನ್ನ ಇದೇ ಅಲ್ಲ, ಗುಣ ಎಲ್ಲರಲ್ಲೂ ಇದೆ, ಯಾವ್ದೋ ಒಂದು ಗುಣ ಇದೆ, ಬಟ್ ಯೂಸ್ ಮಾಡೋದನ್ನ ಕಲಿಬೇಕಾಗಿದೆ. ಆ ಗುಣವನ್ನ ತಿಳ್ಕೊಂಡು ಪುರುಷಾರ್ಥ ಮಾಡ್ಬೇಕು, ಅದನ್ನ ಜೀವನದಲ್ಲಿ ತರ್ಲಿಕ್ಕೆ ಅಟೆನ್ಷನ್ ಇಟ್ಕೋಬೇಕು, ಪುರುಷಾರ್ಥ ಮಾಡ್ಬೇಕಾಗಿದೆ. ಲಕ್ಷ್ಯ ಅಂತೂ ಬೇಕಲ್ವಾ, ಲಕ್ಷ್ಯ ಇಲ್ದೆ ಏನು ಲಕ್ಷಣ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಸಣ್ಣ ಮಾತುಗಳೇ, ಆದ್ರೆ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿ ಯಾವಾಗ ಬಂದ್ಬಿಡತ್ತೆ ಅದು ಬಹಳ ಹಲ್ಚಲಲ್ಲಿ ತಗೊಂಬರತ್ತೆ. ಸೊ ವ್ಯರ್ಥ ಸಂಕಲ್ಪಗಳಿಂದ ಮುಕ್ತ ಆಗ್ಬೇಕು ಅಂದ್ರೆ ಅದಕ್ಕೇನ್ ಉಪಾಯ? ಅದಕ್ಕೆ ಉಪಾಯ ಆಗಿದೆ ಮುರಳಿಯ ಮೇಲೆ ಅಟೆನ್ಷನ್, ಬಾಬಾ ಅವ್ರ ಹೋಮ್ವರ್ಕಿನ ಮೇಲೆ ಅಟೆನ್ಷನ್, ಬಾಬಾ ಅವ್ರ ಸರ್ವೀಸಿನ ಮೇಲೆ ಅಟೆನ್ಷನ್. ತನ್ನನ್ನ ತಾನು ಬ್ಯುಸಿಯಾಗಿ ಇಟ್ಕೋಬೇಕು. ಬ್ಯುಸಿಯಾಗಿ ಇಟ್ಕೊಂಡ್ರೆ ನ್ಯಾಚುರಲ್ ಆಗಿ ಬ್ಯುಸಿ ಆಗಿರೋ ಕಾರಣ ಆ ಪ್ರಭಾವ ಬೀಳೋದಿಲ್ಲ. ಬುದ್ಧಿಯನ್ನ ಬ್ಯುಸಿ ಮಾಡ್ಕೋಬೇಕಾಗಿದೆ. ಬ್ಯುಸಿ ಆಗಿರೋದ್ರಿಂದ ವೇಸ್ಟ್ ಬರೋದಕ್ಕೆ ಮಾರ್ಜಿನ್ ಇರಲ್ಲ. ರೈಟ್ ತರಫ್ ಇದ್ದಾಗ ರಾಂಗ್ ಕಡೆ ಹೋಗೋದಿಕ್ಕೆ ಅವ್ರಿಗೆ ಪುರ್ಸತೆ ಸಿಗೋದಿಲ್ಲ ಬ್ಯುಸಿ ಆಗಿರೋದ್ರಿಂದ. ಇನ್ನೊಂದು ಯಂಗ್ ಏಜ್ ಅಲ್ಲಿ ಈ ರೀತಿ ಬರುತ್ತೆ, ಮುಂದೆನೂ ಬರುತ್ತೆ. ಯಾರಾದ್ರೂ ಏನಾದ್ರು ಹೇಳ್ಬಿಟ್ರೆ ಆಗ ಮನ್ಸಿಗೆ ಬೇಜಾರಾಗ್ಬಿಡತ್ತೆ. ಈ ರೀತಿ ಬೇಜಾರಾಗ್ಬಿಡತ್ತೆ, ತನ್ನನ್ ತಾನು ನಾರ್ಮಲ್ ಅಲ್ಲಿ ತಗೊಂಡ್ ಬರೋದ್ರಲ್ಲಿ ಬಹಳ ಸಮಯ ಹಿಡ್ಸತ್ತೆ. ಸೊ ಫೀಲಿಂಗ್ ಬರ್ಬಾರ್ದು, ಮನ್ಸಿಗೆ ಬೇಜಾರ್ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಆ ಬುದ್ಧಿ ಏನಿದೆ, ಬಾಬಾ ಏನ್ ಹೇಳ್ತಾರೆ, ಬ್ಯುಸಿ ಆಗಿರಿ ಯಾವ್ದ್ರಲ್ಲಿ, ಅದ್ರಲ್ಲಿ ಬ್ಯುಸಿ ಆಗಿ ಇರೋದ್ರ ಅರ್ಥನೇ ಇದ್ದೇ ಆಗಿದೆ. ಅದ್ರಲ್ಲೇ ಬ್ಯುಸಿ ಆಗಿರ್ತಾರೆ ಅಂದ್ರೆ ಬಾಬಾ ಹೆಂಗ್ ಪ್ರೋಗ್ರಾಮ್ ಹೇಳ್ತಾರೋ ಮನಸ್ಸನ್ನ ಬ್ಯುಸಿ ಹೇಗೆ ಇಟ್ಕೋಬೇಕು ಅಂತ. ಸೊ ಏನೆಲ್ಲ ಬಾಬಾ ಹೇಳ್ತಾರೆ, ಅನೇಕ ಸಾಧನೆಗಳು ಬ್ಯುಸಿಯಾಗಿ ಇಟ್ಕೊಳಕ್ಕೆ, ಅದನ್ನ ಪ್ರಾಕ್ಟಿಕಲ್ ಅಲ್ಲಿ ತರೋದಿಲ್ಲ. ಅದಕ್ಕೆ ಬುದ್ಧಿ ಫ್ರೀ ಆಗಿರತ್ತೆ. ಫ್ರೀ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಹೋಗ್ತಾ ಇರತ್ತೆ. ಅಲ್ಪ ಕಾಲದ ಖುಷಿ ಎಲ್ಲಿದೆ ಅಲ್ಲಿಗೆ ಹೋಗ್ಬಿಡತ್ತೆ ಬುದ್ಧಿ. ಮತ್ತೆ ಸೆನ್ಸಿಟಿವ್ ನೇಚರ್ ಬಗ್ಗೆ ಕೇಳ್ತಿದ್ದಾರೆ. ಸೆನ್ಸಿಟಿವ್ ನೇಚರ್ ಅಂದ್ರೆ ಅಭಿಮಾನ ಆಯ್ತು. ನೇಚರ್ ಆ ರೀತಿ ಯಾಕಾಯ್ತು? ನನ್ನಲ್ಲಿ ನಾನೇನ್ ಕಡಿಮೆ ಇಲ್ಲ ಅನ್ನೋದಿದೆ. ತನ್ನ ಗುಣ ಏನಿದೆ ಅದರ ಅಭಿಮಾನ ಇರತ್ತೆ, ನನ್ನಲ್ಲೂ ಇದಿದೆ ಅಂತ. ಆ ನಶೆಯಲ್ಲಿ ಹೋದಾಗ ರಿಯಲ್ ಖುಷಿ ಹೊಟ್ಟೋಗ್ಬಿಡತ್ತೆ. ಫೀಲಿಂಗುನು ಅದಕ್ಕೆ ಬರುತ್ತಲ್ವಾ ಅಂತ ಕೇಳ್ತಿದ್ದಾರೆ ಪ್ರಶ್ನೆ. ಮನ್ಸುನು ಅದಕ್ಕೆ ಬೇಜಾರಾಗತ್ತೆ. ಮನ್ಸನ್ನ ಯಾವಾಗ್ಲೂ ಬ್ಯುಸಿಯಾಗಿ ಇಟ್ಕೋಬೇಕಾಗಿದೆ, ಅದನ್ನ ಫ್ರೀ ಆಗಿ ಇಟ್ಕೋಬಾರ್ದು. ಮನ್ಮನ ಭವ, ಅದಕ್ಕೋಸ್ಕರನೇ ಬಾಬಾ ನಮ್ಮ ಮಕ್ಕಳಿಗೆ ಮನ್ಮನ ಭವದ ಮಂತ್ರ ಕೊಟ್ಟಿದ್ದಾರೆ. ಮನಸ್ಸನ್ನ ತನ್ನ ಮನುಷ್ಯಲ್ಲಿ ಇಟ್ಕೋಬೇಕು, ಎಲ್ ಬೇಕೋ ಅಲ್ಲೇ ತೊಡಗಿಸ್ಬೇಕು ಮನ್ಸು. ಮನ್ಸಿದೆ ಹೇಳ್ತಲ್ವಾ, ಸೊ ನನ್ ಮನ್ಸು ಆ ಕಡೆ ಹೋಗ್ಬಿಡೋದಲ್ಲ. ಕಂಟ್ರೋಲಿಂಗ್ ಪವರ್ ಬೇಕು ಮನ್ಸ್ ಮೇಲೆ.
ದಾದಿ ಬಾಬಾ ಏನ್ ಹೇಳ್ತಾರೆ, ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಅಂತ. ಕಂಟ್ರೋಲ್ ಯಾವ್ದ್ರ ಮೇಲ್ ಮಾಡ್ಬೇಕು, ರೂಲ್ ಯಾವ್ದ್ರ ಮೇಲ್ ಮಾಡ್ಬೇಕು. ಕಂಟ್ರೋಲ್ ಅಂದ್ರೆ ಬಾಬಾ ಏನ್ ಹೇಳ್ತಾರೆ ಮಾಡ್ಬಾರ್ದು ಅಂತ ಅದ್ರ ಮೇಲ್ ಕಂಟ್ರೋಲು. ಜ್ಞಾನ ಯೋಗದ ಮಸ್ತಿ ಇರುತ್ತೆ, ಆದ್ರೆ ಅದ್ರಲ್ಲಿ ಟೂ ಮಚ್ ಆಗಿ ಹೋಗ್ಬಾರ್ದು. ಅಭಿಮಾನದ ರೂಪದಲ್ಲಿ ಇರಬಾರ್ದದು. ಧಾರಣೆ ಇರ್ಬೇಕು, ಇದು ಶುಭ ಸಂಕಲ್ಪ ಅನ್ನೋ ಧಾರಣೆ ಇರ್ಬೇಕು. ಆ ಸಂಕಲ್ಪದಲ್ಲಿ ಇರ್ಬೇಕು, ಆದ್ರೆ ಅದರ ಅಭಿಮಾನ ಇರಬಾರ್ದು. ಅದರ್ ಕಂಟ್ರೋಲು ಬೇಕು. ಬಾಬಾ ಅವ್ರು ಹೇಳಿದ್ರು, ನಾನ್ ಮಾಡಿದ್ರು. ರೂಲಿಂಗ್ ಪವರ್ ಅಂದ್ರೆ ತನ್ನ ಕರ್ಮೇಂದ್ರಿಯಗಳ ಮೇಲೆ ರೂಲಿಂಗ್ ಪವರ್. ಬಾಬಾ ಅವ್ರು ಹೇಳಿದಾರೆ ತಿಳ್ಕೊಳ್ಳಿ, ಊಟ ಮಾಡೋ ಟೈಮ್ ಅಲ್ಲಿ ಯೋಗ ಮಾಡಿ ತಿನ್ಬೇಕು ಅಂತ, ಅಥವಾ ಬೆಳಗ್ಗೆ ಎದ್ದೇಳ್ಬೇಕು ಯೋಗದಲ್ಲಿ ಕರ್ಮ ಮಾಡ್ತಾ ಕರ್ಮಯೋಗಿ ಆಗ್ಬೇಕು ಅಂತ. ಆ ಎಲ್ಲ ಮಾತುಗಳ ಮೇಲೆ ಅಟೆನ್ಷನ್ ಕರ್ಮೇಂದ್ರಿಯಗಳ ರಾಜ ಆಗೋದು. ಖುದ್ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯ ಮಾಡ್ಬೇಕು, ಕರ್ಮೇಂದ್ರಿಯಗಳು ಅವ್ರ ಮೇಲ್ ರಾಜ್ಯ ಮಾಡ್ಬಾರ್ದು. ಇಲ್ಲ ಅಂದ್ರೆ ಕರ್ಮೇಂದ್ರಿಯಗಳು ತನ್ನ ಕಡೆ ಸೆಳೀತವೆ. ಯಾವುದೇ ರಸ ತನ್ನ ಕಡೆ ಸೆಳಿಬಾರ್ದು. ಆದ್ರೆ ಆ ರಸ ಅವ್ರಿಗೆ ಅನುಭವ ಮಾಡಿಸಿ ಮುಂದೆ ಹೋಗ್ಬೇಕು. ಬಾಬಾ ಹೇಳ್ತಾರೆ ಏಕರಸವಾಗಿರ್ಬೇಕು, ನೀವು ಮೇಲೆ ಕೆಳಗ್ ಬರ್ಬಾರ್ದು. ನಿಮ್ ಸ್ಥಿತಿ ಸದಾ ನಿಮ್ ಸ್ಥಿತಿ ಏಕರಸವಾಗಿರ್ಬೇಕು ಅಂತ. ಏಕರಸ ಇದಕ್ಕೆ ಹೇಳ್ತಾರೆ ಬಾಬಾ, ಬೇರೆ ಬೇರೆ ರಸಗಳಲ್ಲಿ ಒಬ್ರಿಬ್ಬರನ್ನ ನೋಡ್ತಾ ಸ್ವಲ್ಪ ಬೇರೆದ್ರಲ್ಲಿ ಬಂದ್ಬಿಡ್ತಾರೆ. ಆದ್ರಿಂದ ಬಾಬಾ ಹೇಳ್ತಾರೆ, ಏಕರಸವಾಗಿದ್ರೆ ಬಾಬಾ ಏನ್ ಡೈರೆಕ್ಷನ್ ಕೊಡ್ತಾರೆ ಅದ್ರಂತೆ ಏಕರಸವಾಗಿರ್ತಾ ಈ ರೀತಿ ಎಲ್ಲ ಅವ್ರ ಪ್ರಭಾವ ಬಿದ್ದಿದ್ದಕ್ಕೆ ಹಿಂಗಾದ್ವಿ ಹಂಗಾದ್ವಿ ಅಲ್ಲ. ಏಕರಸವಾಗಿರೋದು ಅಂದ್ರೆ ಬಾಬಾ ಅವ್ರು ಏನ್ ಹೇಳ್ತಾರೆ ಏಕರಸ್ ಅಂತ ಅದ್ರಲ್ಲಿ ಇರ್ಬೇಕು. ಹಳೆ ಅಣ್ಣಂದ್ರು ಅಕ್ಕಂದ್ರು ಕೇಳ್ತಾರೆ ಯೋಗ ಅಂದ್ರೆ ಏನು. ಯೋಗ ಅಂದ್ರೆ ಪರಮಾತ್ಮನ್ ಜೊತೆ ಪ್ರೀತಿ, ಪರಮಾತ್ಮನ ಮಹಾವಾಕ್ಯಗಳ ಮೇಲೆ ಪ್ರೀತಿ, ಪರಮಾತ್ಮನ ಕರ್ಮವನ್ನ ಕಾಪಿ ಮಾಡ್ಬೇಕು. ಯೋಗ ಅಂದ್ರೆ ಕೇವಲ ಕಾಮನ್ ಕರ್ಮೇಂದ್ರಿಯಗಳಿಂದ ನಮ್ ದಿನಚರ್ಯ ಏನಿದೆ ಅದ್ರಂತೆ ನಡಿಬೇಕು. ಆದ್ರೆ ಬಾಬಾ ಏನು ಆ ಕರ್ಮೇಂದ್ರಿಯಗಳನ್ನ ಹೇಗೆ ಶೀತಲ ಮಾಡಿದ್ರು, ಆದ್ರಿಂದ ಹೇಗ್ ಕೆಲ್ಸ ತಗೊಳ್ತಿದ್ರು, ಕೆಲ್ಸ ತಗೊಳ್ತಾನು ನ್ಯಾರ ಪ್ಯಾರ ಆಗಿರ್ತಿದ್ರು. ಕರ್ಮದಲ್ಲಿ ಸಿಕ್ಕಾಕೊಳ್ಳಲ್ಲ. ಈ ಅಟೆನ್ಷನ್ ಇಟ್ಕೋಬೇಕು. ಯೋಗ ಅಂದ್ರೆ ಗಾನ ನಾಚನ ಅಂತ ಒಂದ್ಸತಿ ನೀವ್ ಹೇಳಿದ್ರಿ. ಯಾಕೆಂದ್ರೆ ಯೋಗದಿಂದ ಈ ಸ್ಥಿತಿ ಆಗತ್ತೆ. ಈ ಸ್ಥಿತಿ ಹೆಂಗ್ ಬಂತು ಅಂದ್ರೆ ಯೋಗ ಮಾಡಿದ್ದಕ್ಕೆ ಆ ರೀತಿ ಸ್ಥಿತಿ ಆಗತ್ತೆ. ಯೋಗದಿಂದ ಏನ್ ಪ್ರಾಪ್ತಿ ಆಗತ್ತೆ, ಖುಷಿ. ಖುಷಿಯಲ್ಲಿ ಡ್ಯಾನ್ಸ್ ಮಾಡೋದು, ಹಾಡೋದೇ ಇರುತ್ತಲ್ಲ, ಆ ರೀತಿಯಲ್ಲಿ ಅಲ್ಲ, ಬಹಳ ಕಠಿಣ ರೀತಿಯಿಂದ ಹಠ ಮಾಡಿ ನಡೆಯೋದಲ್ಲ, ಅದು ಬೇರೆ ದಾರಿ ಆಗ್ಬಿಡುತ್ತೆ. ಅದ್ರಿಂದ ಬಾಬಾ ಅವ್ರ ಸಹಯೋಗ ಸಿಗಲ್ಲ. ಇದ್ರಲ್ಲಿ ಬಾಬಾ ಅವ್ರ ಸಹಯೋಗ ಇರುತ್ತೆ. ಆ ಬಾಬಾ ಅವರ ಸಹಯೋಗ ಬಹಳಷ್ಟು ಅನುಭವಗಳನ್ನು ಮಾಡಿಸುತ್ತೆ. ಬಾಬಾನು ನಮ್ಗ್ ಜೊತೆ ಕೊಡ್ತಾರೆ, ಅಕೇಲೆ ಇರಲ್ಲ ನಾವು. ಏನೇ ಆದ್ರೂನು ಬಾಬಾ ನಾನು ಇದ್ ಸರಿ ಮಾಡ್ತಿದ್ದೀನ, ಬಾಬಾ ಇದ್ ರಿಸಲ್ಟ್ ಏನು, ಬಾಬಾ ನಮ್ಮವ್ರ ಆಗ್ಬಿಡ್ತಾರೆ, ಸಾಥಿ ಆಗಿರ್ತಾರೆ. ಅದ್ರ ಜೊತೆ ದಾದಿ ಕೆಲವೊಂದ್ಸತಿ ನಾವ್ ನೋಡ್ತೀವಿ ಈರ್ಷೆ ಈ ರೀತಿ ರೂಪ ತಗೊಳುತ್ತೆ. ಸಂಸ್ಕಾರಗಳಲ್ಲಿ ಘರ್ಷಣೆ, ದೂರ ದೂರ ಇರೋದು ಈಶ್ವರಿಯ ಪರಿವಾರದಲ್ಲಿರುತ್ತೆ.
ಬಾಬಾ ಬುದ್ಧಿಯಿಂದ ಹೊಟ್ಟೋಗ್ಬಿಡ್ತಾರಲ್ಲ, ಬಾಬಾ ತರ ಆಗ್ಬೇಕು, ಅದ್ರ ಬದ್ಲಾಗಿ ಲಕ್ಷ್ಯದಲ್ಲಿ ಅದೆಲ್ಲ ಬಂದ್ಬಿಡತ್ತೆ. ಇವ್ರ ಹೆಂಗ್ ಮಾಡ್ತಾರೆ ಅಂದ್ರೆ ನಾನು ಮಾಡ್ತೋರ್ತೀನಿ ಅಂತ ಅವ್ರದ್ದು ಮಿಕ್ಸ್ ಆಗ್ಬಿಡತ್ತೆ. ಅವಾಗ ತನ್ನ ಸ್ಥಿತಿನೂ ಮಿಕ್ಸ್ ಆಗ್ಬಿಡತ್ತೆ. ಕೆಲವೊಂದ್ಸತಿ ಖುಷಿಯಲ್ಲಿ ಇರ್ತಾರೆ, ಕೆಲವೊಂದ್ಸತಿ ಉದಾಸ ಆಗಿರ್ತಾರೆ ಎಲ್ಲದ್ರಲ್ಲಿ. ಹೇಗೆ ಬಾಬಾ ಸದಾ ಹರ್ಷಿತವಾಗಿರ್ತಾರೆ, ಸರ್ವ ಪ್ರಾಪ್ತಿ ರೂಪ ತುಂಬಿರುತ್ತೆ, ಖಾಲಿ ಖಾಲಿ ಆಗಿರಲ್ಲ. ಆ ರೀತಿ ನಮ್ಮ ಸ್ಥಿತಿ, ಈ ರೀತಿ ನಮ್ಮ ಸ್ಥಿತಿ ಭರ್ಪೂರ್ ಆಗಿರತ್ತೆ. ಬಾಬನ ಸಮಾನ, ಸಮಾನ್ ಫಲಾನ ಅಲ್ಲ, ಬಟ್ ಸಮಾನ್ ಬಾಪ್. ಬಾಬಾನು ಎಲ್ಲ ಕರ್ಮ ಮಾಡಿ ತೋರ್ಸಿದ್ರಲ್ಲ, ಸ್ಥೂಲದಲ್ಲಿ ಬ್ರಹ್ಮ ಬಾಬಾ ಇವೆಲ್ಲ ಮಾಡಿ ತೋರ್ಸಿದ್ರಲ್ವಾ, ಹೇಗೆ ಸಂಘಟನೆಯಲ್ಲಿ ನಡೆಯೋದು, ಹೇಗೆ ಸೇವೆ ಮಾಡೋದು, ಇದು ಮಾಡೋದು, ಪ್ರಾಕ್ಟಿಕಲ್ ಅಲ್ಲಿ ಕರ್ಮ ಮಾಡಿ ತೋರ್ಸಿದ್ರಲ್ಲ, ಅದನ್ನು ಕಾಪಿ ಮಾಡ್ಬೇಕಾಗಿದೆ. ನಿಮ್ಮ ಲೆಕ್ಕದಲ್ಲಿ ವರ್ತಮಾನ ಸಮಯಾನುಸಾರ ಸತ್ಯ ಬ್ರಾಹ್ಮಣ ಅವ್ರಿಗೆ ಯಾವ ಮಾತಿನ ಮೇಲೆ ವಿಶೇಷ ಅಟೆನ್ಷನ್ ಕೊಡ್ಬೇಕು? ಅಟೆನ್ಷನ್ ಕೊಡ್ಬೇಕಾಗಿದೆ ಒಂದು, ಬಾಬಾ ಮೇಲೆ ಪ್ರೀತಿ, ಹೃದಯದ ಏಕದಮ್ ಬಾಬಾ ಹೃದಯದಲ್ಲಿ ಈ ರೀತಿ ಕುತ್ಕೊಂಡಿರ್ಬೇಕು. ಒಂದ್ ಸೆಕೆಂಡು ನನ್ನಿಂದ ಅವ್ರು ಹೋಗ್ಬಾರ್ದು. ಬಾಬಾ ಅವ್ರ ಡೈರೆಕ್ಷನ್ ಸಿಗ್ತಾ ಹೋಗ್ಬೇಕು, ನಾವ್ ಮಾಡ್ತಾ ಹೋಗ್ಬೇಕು. ಅದು ಬರ್ತೋದ್ರೆ ನಮ್ ಸಂಸ್ಕಾರ ಮಿಕ್ಸ್ ಆಗ್ಬಿಡುತ್ತೆ, ಆಗ ಅದು ಕೆಲ್ಸ ಮಾಡುತ್ತೆ. ಒಂದು, ಬಾಬನಿಂದ ಒಂದ್ ಸೆಕೆಂಡು ದೂರ ಇರಬಾರ್ದು, ಲಕ್ಷ್ಯ ಪಕ್ಕ ಇಟ್ಕೋಬೇಕು, ಬಾಬನ್ ತರ ನಾವ್ ಆಗ್ಬೇಕಂತ ಹೇಳಿ. ಈ ಮಾತಿನ ಮೇಲೆ ಅಟೆನ್ಷನ್ ಇರ್ಬೇಕು, ಬಾಬಾ ತರ ನಾವ್ ಆಗ್ಬೇಕು. ಬಾಬಾ ಏನ್ ಮಾಡ್ತಿದ್ದಾರೆ ಅದನ್ನ ನಾವು ಕಾಪಿ ಮಾಡ್ಬೇಕು, ಅದು ಸಹಜ ಅಲ್ವಾ ಕಾಪಿ ಮಾಡೋದು. ಏನ್ ಮಾಡ್ಬೇಕು, ಆ ಲಕ್ಷ್ಯ ಬುದ್ಧಿಯಲ್ಲಿ ಇಲ್ಲ ಅಂದ್ರೆ ಆ ರೀತಿ ಆಗೋದ್ ಕಷ್ಟ. ನಮ್ಮ ಮುಂದೆ ಚೈತನ್ಯ ಲಕ್ಷ್ಯ ಇದೆ, ಬ್ರಹ್ಮ ಬಾಬಾ ಏನ್ ಮಾಡಿದ್ರು, ಜೀವನದಲ್ಲಿ ಇದ್ರು, ತ್ಯಾಗ ಮಾಡಿದ್ರು, ಭಾಗ್ಯವನ್ನ ಪಡೆದ್ರು, ಸೇವೆ ಮಾಡಿದ್ರು, ಎಲ್ಲದರ ಎಕ್ಸಾಂಪಲ್ ಬಾಬಾ. ಆ ಎಕ್ಸಾಂಪಲ್ ಅನ್ನ ಕಾಪಿ ಮಾಡ್ಬೇಕಾಗಿದೆ. ದಾದಿರು ಎಕ್ಸಾಂಪಲ್ ಇದ್ದಾರೆ, ನಾವ್ ಅದ್ರಲ್ಲಿ ಹೋಗ್ತಾರೆ. ಪೊಸಿಷನ್ ಏನ್ ಸಿಗುತ್ತಲ್ಲ ಅದನ್ನ ಸ್ವೀಕಾರ ಮಾಡಿ ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ ನಮ್ ಜೀವನದಲ್ಲಿ, ಆಗ ರಾಂಗ್ ಆಗ್ಬಿಡತ್ತೆ. ಬಾಬಾವ್ರನ್ನ ಕಾಪಿ ಮಾಡ್ಬೇಕು, ಬಾಬಾ ತರ ಮಾಡ್ಬೇಕು, ಆದ್ರೆ ನಾವೇನ್ ಮಾಡ್ಬೇಕು, ಅದು ಬುದ್ಧಿಯಲ್ಲಿರ್ಬೇಕು. ಬಾಬಾ ಅವ್ರಿಗೆ ಹುಷಾರಿಲ್ದೆ ಇದ್ದಾಗ ಬಾಬಾ ಅವ್ರಿಗೆ ಸ್ವಲ್ಪ ಆರಾಮ ಸಿಕ್ತು, ನಮ್ಗಂತೂ ಆರಾಮ ಸಿಗಲ್ಲ ಅಂತ ಹೇಳಿಲ್ಲ ಬಾಬಾ. ಬಾಬಾ ಏನ್ ಮಾಡ್ತಿದ್ದಾರೆ ಅದನ್ನ ಕಾಪಿ ಮಾಡ್ಬೇಕಾಗಿದೆ ನಾವು ಮಕ್ಕಳು. ಬಾಬಾ ಅವ್ರನ್ನ ನಿರಂತರ ಶ್ವಾಸ ನೆನಪು ಮಾಡೋದು, ಇದಂತೂ ಆಗಲ್ಲ ಈಗ. ಯಾಕಾಗಲ್ಲ ಅಂತ ಕೇಳ್ತಿದ್ದಾರೆ. ನಿರಂತರ ಯಾವಾಗ ಮಾಡ್ತಾರೆ ಯೋಗ? ಏನ್ ನನ್ ಕರ್ಮ ಮಾಡ್ತಿದ್ದೀನಿ, ಬ್ರಹ್ಮ ಬಾಬಾ ಸಾಕಾರದಲ್ಲಿದ್ದಾಗ ಹೇಗ್ ಮಾಡಿದ್ರು, ಇಲ್ಲ ಅಂದ್ರೆ ನಾನ್ ತಿಳ್ಕೊಳ್ತೇವಿ, ಇದಂತೂ ಜ್ಞಾನ ಅಲ್ವಾ. ಜ್ಞಾನ ಬುದ್ಧಿಯಲ್ಲಿ ಕೆಲವೊಂದ್ಸತಿ ಬರತ್ತೆ, ಬರಲ್ಲ. ಆದ್ರೆ ನಮ್ ಮುಂದೆ ಸಾಕಾರದಲ್ಲಿ ಎಕ್ಸಾಂಪಲ್ ಆಗಿದ್ರು ಬ್ರಹ್ಮ ಬಾಬಾ. ಬಾಬಾ ಅವರು ಎಷ್ಟು ಜವಾಬ್ದಾರಿ ಇತ್ತು ಬ್ರಹ್ಮ ಬಾಬಂದು, ನಮ್ಗೆ ಯಾರ್ದು ಅಷ್ಟೊಂದ್ ಜವಾಬ್ದಾರಿ ಇಲ್ಲ ಬ್ರಹ್ಮ ಬಾಬಂದಷ್ಟು. ಇಷ್ಟು ಜವಾಬ್ದಾರಿ ಇದ್ರೂನು ಬಾಬಾ ನ್ಯಾರ ಪ್ಯಾರ ಆಗಿದ್ರು. ಕೇವಲ ಬ್ರಹ್ಮ ಬಾಬನ್ನ ಕಾಪಿ ಮಾಡ್ಬೇಕು, ಬೇರೆಯವ್ರನ್ನ
ಆ ನೋಡ್ಬಾರ್ದು. ಬೇರೆಯವ್ರನ್ನ ನೋಡ್ದಾಗ ನನ್ಗಿಂತ ಕಡಿಮೆ ಇವ್ರು ಆದ್ರೆ ಈ ರೀತಿ ಮಾಡ್ತಾರೆ ಇವ್ರು ಅಂತ, ಇದು ರಾಂಗ್. ಬ್ರಹ್ಮ ಬಾಬಾನ ಕಾಪಿ ಮಾಡ್ಬೇಕು, ಬ್ರಹ್ಮ ಬಾಬಾ ಕಣ್ಣುಗಳಲ್ಲಿ ಇಟ್ಕೋಬೇಕು. ಬ್ರಹ್ಮ ಬಾಬಾ ಹೇಗ್ ಮಾಡಿದ್ರು ಆ ರೀತಿ ಮಾಡ್ಬೇಕಾಗಿದೆ. ಪ್ರಾಕ್ಟಿಕಲಿ ನಾವ್ ಯಾರು ನೋಡಿಲ್ಲ, ಆದ್ರೆ ಜೀವನ್ ಕಥೆ ಅಂತ ಓದಿದೀವಲ್ಲ. ಕಣ್ಣಿಂದ ನೋಡಿಲ್ಲ, ಆದ್ರೆ ಬುದ್ಧಿಯಿಂದ ನೋಡಿದ್ರಲ್ಲ. ಬುಕ್ಕುನು ಇದೆ ಅಲ್ಲ, ಪ್ರೂಫ್ ಇದೆ ಅಲ್ಲ ಅವ್ರ ಜೀವನ ಕಥೆದು. ಅದೊಂದ್ ಕಾಪಿ ಅಂತೂ ಮಾಡ್ಬೋದಲ್ವಾ. ಒಂದೊಂದ್ಸತಿ ಈ ರೀತಿನೂ ಅನ್ಸತ್ತೆ, ಎಲ್ಲಾ ಪ್ರಕಾರದಲ್ಲಿ ನನ್ನ ಹತ್ರ ಎಲ್ಲಾ ಇದೆ, ಆದ್ರೂ ಒಳಗಡೆ ಖಾಲಿತನ, ಖುಷಿ ಇಲ್ದೇ ಇರೋದು. ಇದಕ್ ಕಾರಣ ಏನು? ಅದರ ಕಾರಣ ಯಾವ್ದೋ ಮಾತಿನ ಕಡೆ ಜಾಸ್ತಿ ಅಟೆನ್ಷನ್ ಹೋಗ್ಬಿಡತ್ತೆ. ಯಾರೋ ಸಿಸ್ಟರ್ ಇದ್ದಾರೆ, ಯಾರೋ ಬ್ರದರ್ ಇದ್ದಾರೆ, ಅವ್ರ ಆಕ್ಟಿವಿಟಿ ಕಡೆ ಸ್ವಲ್ಪ ಹೋಗುತ್ತೆ. ಇವ್ರು ಹಿಂಗೆ ಮಾಡ್ತಾರಲ್ವಾ, ಇವ್ರು ಹಿಂಗೆ ನಡೀತಾರಲ್ವಾ, ನಡೀತಿದ್ದೀರೆ, ಆ ರೀತಿ ಇದ್ದಾರೆ, ಅದ್ರನ್ನ ಕಾಪಿ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಬಾಬುರ್ನ ಕಾಪಿ ಮಾಡ್ಬೇಕಾಗಿದೆ. ಅದರ ಚುಟ್ಟಿ ಇದೆ. ಬಾಕಿ ಬೇರೆಯವ್ರನ್ನ ಕಾಪಿ ಮಾಡೋದಕ್ಕೆ, ಅವ್ರನ್ನ ಚೆನ್ನಾಗಿ ಕಾಪಿ ಮಾಡಿದ್ರೆ ಯಾರು ಹೇಗಿದ್ದಾರೆ, ಹೇಗೆ ಯಾರ ವೃತ್ತಿ ದೃಷ್ಟಿ ಇದೆ, ಇವ್ರು ಇವ್ರು ಮಾಡಿದ್ದಲ್ಲ ಅವ್ರು ಮಾಡಿದ್ದಾರೆ, ಅದ್ರಿಂದ ನಾನು ಮಾಡ್ತಿದ್ದೀನಿ ಅಂತ. ಆದ್ರೆ ಆ ಮಾಡಿದವ್ರು ಯಾವ ಭಾವನೆಯಿಂದ, ಯಾವ ಕಾರಣದಿಂದ, ಯಾವ ವೃತ್ತಿಯಿಂದ ಮಾಡಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳಲ್ಲ. ಮೇಲ್ಮೇಲೆ ಕಾಪಿ ಮಾಡ್ತಾರೆ ಬೇರೆಯವ್ರನ್ನ. ಅದಕ್ಕೆ ಅದ್ರಲ್ಲಿ ತಪ್ಪಾಗ್ಬಿಡುತ್ತೆ. ಖಾಲಿತನ ಯಾಕೆ ಅನುಭವ ಆಗತ್ತೆ? ಖಾಲಿತನ ಏನಕ್ಕೆ ಬರುತ್ತೆ ಅಂದ್ರೆ ಮನನ ಶಕ್ತಿ ಕಡಿಮೆ ಇರೋದ್ರಿಂದ. ತಿಳ್ಕೊಳ್ಳಿ, ಮುರಳಿ ಇದೆ, ಮುರಳಿಯ ಎಲ್ಲಾ ಪಾಯಿಂಟ್ಸ್ 4 ಧಾರಣೆಗಳಲ್ಲಿ ಬಂದ್ಬಿಡತ್ತೆ. ಮುರಳಿಯ ಮೇಲೆನೆ ಇಡೀ ದಿನ ಮಂಥನ ಮಾಡಿದ್ರೆ ಬುದ್ಧಿ ಬ್ಯುಸಿ ಇರುತ್ತೆ ಅದ್ರಲ್ಲಿ. ಆದ್ರೆ ಖಾಲಿ ಬುದ್ಧಿ ಇದ್ರೆ, ಅದ್ರಲ್ಲಿ ಬ್ಯುಸಿ ಆಗಿಲ್ಲ ಅಂದ್ರೆ ಬೇರೆ ಬೇರೆ ಕಡೆ ಹೊಟ್ಟೋಗ್ಬಿಡುತ್ತೆ ನಮ್ ಬುದ್ಧಿ. ಆಗ ಮುರಳಿಯ ಕಡೆ ಅಥವಾ ಜ್ಞಾನದ ಕಡೆ ಹೋಗಲ್ಲ ಅಂದ್ರೆ ಬೇರೆಯವರ ಕಾಪಿ ಮಾಡೋದ್ರಲ್ಲಿ ಹೊಟ್ಟೋಗುತ್ತೆ ಬುದ್ಧಿ. ಬಾಬಾ ಇದು ಹೇಳ್ತಾರೆ, ಎಲ್ಲರಿಗೂ ಸಂತುಷ್ಟ ಮಾಡ್ಬೇಕು ಅಂತ ಎಲ್ಲರೂ ಪ್ರಯತ್ನನೂ ಮಾಡ್ತಾರೆ. ಆದ್ರೂ ಆ ಸರ್ಟಿಫಿಕೇಟ್ ನಾವಿನ್ನು ತಗೊಳಕ್ಕಾಗಲ್ಲ. ಬಾಬಾ ಇದು ಹೇಳಲ್ಲ ಬೇರೆಯವ್ರ ಕಮ್ಮಿ ಇದೆ ಅಂತ, ನಾವ್ ನಮ್ಮನ್ನಷ್ಟೇ ನೋಡ್ಕೋಬೇಕು. ಪ್ರೀತಿನೂ ಕೊಡ್ಬೇಕು, ಎಲ್ಲವನ್ನು ನೋಡ್ಕೋಬೇಕು. ಕೆಲವರಲ್ಲಿ ಕೆಲವು ವಿಶೇಷತೆ ಇರುತ್ತೆ ಅಂದಾಗ ಅವ್ರಿಗೆ ಜಾಸ್ತಿ ಗಮನ ಕೊಡ್ಬೇಕಾಗತ್ತೆ, ಅಟೆನ್ಷನ್ ಕೊಡ್ಬೇಕಾಗತ್ತೆ. ಸೊ ಸಂತುಷ್ಟತೆ 100% ಇರ್ಬೇಕಾಗಿದೆ. ಸೊ 100% ಹೆಂಗ್ ಸಿಗತ್ತೆ ಸಂತುಷ್ಟತೆ? ಬೇರೆಯವ್ರನ್ನ ನಾವು ಸಂತುಷ್ಟ ಮಾಡ್ಬೇಕು ಆದ್ರೆ ಅವರ ಸಂತುಷ್ಟತೆಯಲ್ಲಿ ಬಾಬಾ ಸಂತುಷ್ಟವಾಗಿದಾರ? ಯಾರನ್ನ ಕಾಪಿ ಮಾಡಕ್ ಇಷ್ಟ ಪಡ್ತೀವಿ, ಅವ್ರ ಸಂತುಷ್ಟತೆ ಏನಿದೆ ಆ ಸಂತುಷ್ಟತೆ ಬಾಬಾ ಅವ್ರಿಗೆ ಇಷ್ಟನಾ? ಆಗ ಕಾಪಿ ಮಾಡಿ. ಬಾಬಾ ಅವ್ರಿಗೆ ಸಂತುಷ್ಟ ಇಲ್ಲ ಅದ್ರಲ್ಲಿ ಅಥವಾ ಇಷ್ಟ ಇಲ್ಲ ಅಂದ್ರೆ ಅದನ್ನ ಕಾಪಿ ಮಾಡ್ಬೇಡಿ. ಎಲ್ಲಾ ಮಾತುಗಳಲ್ಲಿ ಅವ್ರು ಸರಿ ಇದ್ದಾರೆ, ಒಂದು ಮಾತಲ್ಲಿ ಅವರು ಸ್ವಲ್ಪ ಡಲ್ ಇದ್ರೆ
ನಾವು ಆ ಗುಣವನ್ನ ಕಾಪಿ ಮಾಡಬಾರ್ದು. ಅವ್ರು ಮಾಡ್ತಾರಲ್ಲ, ಸೊ ನಾನು ಮಾಡಿದ್ರೆ ಏನಂತೆ? ಈ ರೀತಿ ಎಲ್ಲಾ ಮಾತುಗಳು ರೈಟ್ ಇರುತ್ತೆ ಅನ್ನೋದಿರಲ್ಲ. ಆದ್ರಿಂದ ಚೆಕಿಂಗ್ ಮಾಡ್ಬೇಕು ಎಲ್ಲಾ ಮಾತುಗಳು ರೈಟ್ ಇದೆಯಾ ಇಲ್ವಾ ಅಂತ. ರೈಟ್ ಮಾತಿನ ಕಡೆ ಅಟೆನ್ಷನ್ ತರಿಸಿದಾಗ ಅವ್ರ ಅಸಂತುಷ್ಟರಾದಾಗ ಅದರ ಹೊರಗೆ ನಮ್ ಮೇಲ್ ಬರುತ್ತಾ? ಅವ್ರಿಗೆ ತಿಳಿಸೋದು, ಪದೇ ಪದೇ ಅಟೆನ್ಷನ್ ಅನ್ನ ತರ್ಸೋದು. ಅವರು ಆ ಟೆನ್ಷನ್ ಅಲ್ಲಿ ಬರಲ್ಲ ಅಂದ್ರೆ ಅದರ ಪ್ರಭಾವ, ಅವ್ರ ಅಸಂತುಷ್ಟ ಇದ್ರೆ ಅದರ ಪ್ರಭಾವ ನಮ್ ಮೇಲ್ ಬರಬಾರ್ದು, ಅನ್ಕೋಬಾರ್ದು. ಅವ್ರಿಗೆ ಸ್ವಲ್ಪನೂ ಅದ್ರ ಬಗ್ಗೆ ಇದಿಲ್ಲ ಅಂದ್ರೆ, ಇವ್ರ ಬಾಬನ್ ಮದ್ದಂತೆ ನಡೀತಿಲ್ಲ ಅಂದ್ರೆ ಅದ್ರ ಜವಾಬ್ದಾರಿ ನಾವಲ್ಲ. ಸೊ ಇವ್ರ ಹಿಂಗ್ ನಡೀತಾರೆ ಅಂದ್ರೆ ನಾವು ಹಿಂಗ್ ನಡಿಬೇಕು ಅಂತಲ್ಲ. ಬಾಬಾ ಏನ್ ಬಯಸ್ತಾರೆ ನಾವ್ ಅದೇ ಮಾಡ್ಬೇಕಾಗಿದೆ, ಅದೇ ಪ್ರೀತಿಯಿಂದ ನಡೆಸ್ಬೇಕಾಗಿದೆ. ನಾನ್ ನಿಮ್ಮಿಂದ ಬೇಜಾರಾಗಿದ್ದೀನಿ ಅಂತ ಅಲ್ಲ, ನಾನು ಬಯಸ್ತೀನಿ ನೀವು ಸಹ ನಮ್ ತರ ಆಗ್ಬೇಕು ಅಂತ. ಆ ಶುಭ ಭಾವನೆಯನ್ನ ಅವ್ರಿಗೆ ಕೊಡ್ಬೇಕು. ಇಷ್ಟು ಶುಭ ಭಾವನೆ ಇಟ್ಕೊಳ್ತಾರ, ಅದ್ರ ರಿಸಲ್ಟ್ ಏನು ಬರಲ್ಲ ಅಂದಾಗ ಅವ್ರು ಅನ್ಕೋತಾರೆ ಇದೇನಪ್ಪಾ ಅಂತ. ಅದನ್ನ ಬಿಡ್ಬಾರ್ದು. ಅವ್ರ ರಾಂಗ್ ಏನು ಅದನ್ನ ನೋಡ್ಬಿಟ್ಟು ನಮ್ ರೈಟುನು ಬಿಟ್ಬಿಡೋದಲ್ಲ. ಅವ್ರು ತಿಳ್ಕೊಂಡಿಲ್ಲ ಅಂದ್ರೆ ಅವ್ರನ್ನ ದೂರ ಮಾಡೋದಲ್ಲ, ಆದ್ರೆ ಈ ನಮ್ಮನ್ನ ನೋಡಿ ಇವ್ರು ಬಂದ್ಬಿಡ್ತಾರೆ ಅಂತ ಪ್ರಯತ್ನ ಮಾಡ್ಬೇಕು, ಇವ್ರು ಚೇಂಜ್ ಆಗ್ಲಿ ಅಂತ. ಅವ್ರು ಚೇಂಜ್ ಆಗ್ಲಿಲ್ಲ ಅಂದ್ರೆ ತನ್ನ ಮರ್ಯಾದೆಯನ್ನ ಬಿಡಬಾರದು, ನಮ್ಮ ರೈಟ್ ಕೆಲ್ಸಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಅವ್ರು ನಡಿಯಕ್ ಆಗಲ್ಲ ಅಂದ್ರೆ ಅವ್ರು ಹೇಳ್ತಾರಲ್ಲ ನಂಗೆ ಹೇಳ್ಬೇಡಿ ಅಂತ. ಅದು ನಿಮ್ಮಿಂದ ಬಹಳಷ್ಟು ನಾವು ಪ್ರಶ್ನೆ ಉತ್ತರಗಳಿಂದ ಜ್ಞಾನ ಲಾಭವನ್ನ ತಗೊಂಡ್ವಿ. ಖುಷಿಯ ಉಯ್ಯಾಲೆಯಲ್ಲಿ ಸದಾ ನಾವು ತೂಗ್ತಾ ಇರ್ಬೇಕು. ಸೊ ಇಂಥ ಮಾತುಗಳು ನೀವು ಫಾರ್ಮುಲಾ ರೂಪದಲ್ಲಿ ನಿಮ್ಗೇನಾದ್ರೂ ತಿಳಿಸಿ, ಬಾಬಾ ಅವ್ರ ಜೊತೆ ಪ್ರೀತಿ ಕಡಿಮೆ ಆಗ್ಬಾರ್ದು, ಖುಷಿ ಕಾಯಂ ಆಗಿರ್ಬೇಕು. ಬೆಳಗ್ಗೆ ಎದ್ದು ಹೇಗೆ ಮುರಳಿಯನ್ನ ಕೇಳ್ತೀರಾ, ಮನನ ಮಾಡ್ತೀರಾ, ಮನನದಲ್ಲಿ ಇಡೀ ಮಾತನ್ನ ಅಟೆನ್ಷನ್ ಇಟ್ಕೋಬೇಕು. ಬಾಬಾ ಏನ್ ಬಯಸ್ತಾರೆ, ಈ ದಿನ ನಂದು ಕಳೀತು, ಬಾಬಾ ಅವ್ರ ಇಚ್ಛೆಯಂತೆ ನಡೀತಾ ಅಥವಾ ಸಂಘಟನೆಯನ್ನ ನೋಡ್ತಾ ಯೂಸ್ ಮಾಡಿದ್ರ, ಆ ರಿಸಲ್ಟ್ ಅನ್ನ ಮಧ್ಯೆ ಮಧ್ಯೆ ನೋಡ್ತಾ ಇರ್ಬೇಕು. ಯಾಕಂದ್ರೆ ಇಲ್ಲಿ ಭಿನ್ನ ಭಿನ್ನ ಪ್ರಕಾರದ ಜನ ಇರ್ತಾರೆ. ಬಾಬಾಕ್ಕಿಂತ ಚೆನ್ನಾಗಿ ಮಾತಾಡೋರು ಇರ್ತಾರೆ, ಆದ್ರೆ ಯೋಚನೆ ಮಾಡ್ಬೇಕಾಗಿದೆ ಇದರಿಂದ ಏನ್ ರಿಸಲ್ಟ್ ಬರುತ್ತೆ. ಬೆಲೆ ಪಬ್ಲಿಕ್ ಖುಷಿ ಪಡ್ತಾರೆ, ಅವ್ರು ಕೇಳಿದಾಗ ಏನ್ ಬೇಕೋ ಅದು ಸಿಕ್ತು ಅಂತ ಅವ್ರು ಖುಷಿ ಆಗ್ಬಿಡ್ತಾರೆ. ಆದ್ರೆ ಟೋಟಲ್ ರಿಸಲ್ಟ್ ಅಲ್ಲಿ ನಮ್ಮ ಧಾರಣೆಯ ಲೆಕ್ಕದಲ್ಲಿ ಸರಿ ಇತ್ತಾ? ಲೋಕ್ ಪಸಂದ್ ಆಗಿರ್ಬೇಕು, ಈ ರೀತಿ ಅಲ್ಲ ಲೋಕ್ ಪಸಂದ್ ಆಗೋದ್ ಬೇಡ ಅಂತ, ಆ ರೀತಿನೂ ಇರ್ಬೇಕು. ಆದ್ರೆ ಏನ್ ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ಲೋಕ್ ಪಸಂದ್ ಆದ್ರಲ್ವಾ, ಇಷ್ಟು ಭಿನ್ನ ಭಿನ್ನ ಪ್ರಕಾರದವ್ರು ಇದ್ರೂನು ಸಹ ಬ್ರಹ್ಮ ಬಾಬಾ ಹಂಗಾದ್ರಲ್ವಾ. ಸೊ ನಾವು ಆ ರೀತಿ ಫಾಲೋ ಮಾಡ್ಬೇಕು. ಬ್ರಹ್ಮ ಬಾಬಾ ಕಡಿಮೆ ಮಾಡಿದ್ರ ಇಲ್ವಲ್ಲ. ಪ್ರೇಯರ್ ಆಗ್ಬೇಕು ಅಂದ್ರೆ
ನಾವ್ ಖುದ್ ನ್ಯಾರ ಆಗಿರ್ಬೇಕು. ಬ್ರಹ್ಮ ಬಾಬಾನು ಹಂಗೆ ಇದ್ರು. ಸಹನೆ ಮಾಡೋದು ಮತ್ತೆ ಸಮಾವೇಶ ಮಾಡ್ಕೊಳ್ಳೋದು. ಸಹನೆ ಮಾಡೋದು ಬೇರೆ ಬೇರೆ. ಸಹನೆ ಮಾಡೋದು ಪ್ರಾಕ್ಟಿಕಲ್ ಅಲ್ಲಿ ಯಾವ್ದಾದ್ರು ಮಾತಿದ್ದಾಗ. ಸಮಾವೇಶ ಮಾಡ್ಕೊಳ್ಳೋದು ಕೆಲವೊಂದ್ಸತಿ ಏನೋ ಮಾತಿರಲ್ಲ, ಆದ್ರೆ ನಾವ್ ಅದನ್ನ ಅಳವಡಿಸ್ಕೋಬೇಕಾಗತ್ತೆ, ನಮ್ಮಲ್ಲಿ ಸಮಾವೇಶ ಮಾಡ್ಕೋಬೇಕು. ಬಾಬಾ ಹೇಳ್ತಾರೆ ಎಲ್ಲರ ಜೊತೆ ಪ್ರೀತಿಯಿಂದ ನಡೀರಿ ಅಂತ. ಸೊ ಕೆಲವ್ರದ್ದು ಏನೋ ಮಾತು ಒಪ್ಕೋಬೇಕಾಗತ್ತೆ. ಸೊ ಯಾವ್ದು ಸರಿ ಇಲ್ಲ ಅದ್ ಮಾಡ್ಬಾರ್ದು, ಆದ್ರೆ ನಡೆಸ್ಬೇಕಲ್ಲ ಎಲ್ಲರ ಜೊತೆ ಇದ್ದು. ಥ್ಯಾಂಕ್ ಯು ದಾದಿ. ಓಂ ಶಾಂತಿ.
जान की नहीं चाह, सबके संग में रहती फिर भी, सबके संग में रहती फिर भी सबसे न्यारी प्यारी हो, सबसे न्यारी प्यारी हो। ऐ भागीरथी छोटा नंदी तुम सबकी प्राण प्यारी हो, हे भागीरथी छोटा नंदी तुम सबकी प्राण प्यारी हो। शांत शीतल सादगी वाली, शांत शीतल सादगी वाली मीठी मीठी दादी हमारी हो, मीठी मीठी दादी हमारी हो। हे भागीरथी छोटा नंदी तुम सबकी प्राण प्यारी हो, तुम सबकी प्राण प्यारी हो, तुम सबकी प्राण प्यारी हो। हृदय को मोह कर हम सबके तुम चले गए अंबर के पार। हृदय को मोह कर हम सबके तुम चले गए अंबर के पार। कभी भूल ना पाएंगे हम आपका दिव्य रूहानी प्यार। कभी भूल ना पाएंगे हम आपका दिव्य रूहानी प्यार। ओ प्यारे दादे गुलजार, ओ मीठे दादे गुलजार, ओ प्यारे दादे गुलजार, ओ मीठे दादे गुलजार। शिव को खुद में समा के तुम हम सबको करते रहे भरपूर। शिव को खुद में समा के तुम हम सबको करते रहे भरपूर। साकार रूप को छोड़ के तुम क्यों चले गए हम सब से दूर। चले गए हम सब से दूर। तुम बिन अब संगम है अधूरा। तुम बिन अब संगम है अधूरा। कहते हैं हर अश्रुधार। कभी भूल ना पाएंगे हम
आपका दिव्य रूहानी प्यार कभी भूल ना पाएंगे हम, आपका दिव्य रूहानी प्यार। ओ प्यारी दादी गुलजार, ओ मीठी दादी गुलजार, ओ प्यारी दादी गुलजार, ओ मीठी दादी गुलजार। बाबा ने लगाया हमको गले, दादी जी आपके द्वारा है। तेरे बिन तो सब कुछ खत्म हुआ, कहे भीगा दिल ये हमारा है। बाबा ने लगाया हमको गले, दादी जी आपके द्वारा है। तेरे बिन तो सब कुछ खत्म हुआ, कहे भीगा दिल ये हमारा है, कहे भीगा दिल ये हमारा है। अलविदा आपका दादी जी, नहीं करता है ये मन स्वीकार। अलविदा आपका दादी जी, नहीं करता है ये मन स्वीकार। कभी भूल ना पाएंगे हम, आपका दिव्य रूहानी प्यार। कभी भूल ना पाएंगे हम, आपका दिव्य रूहानी प्यार। ओ प्यारी दादी गुलजार, ओ मीठी दादी गुलजार, ओ प्यारी दादी गुलजार, ओ मीठी दादी गुलजार। तुम दौलत हो हम सबकी दादी, तुम ही तो दिलो जान हो। बर्दाश्त नहीं तेरा जाना, हम सब की आप मुस्कान हो, हम सब की आप मुस्कान हो। भावुक नैना झर झर बरसे, भावुक नैना झर झर बरसे, गए आज हम जैसे हार। कभी भूल ना पाएंगे हम, आपका दिव्य रूहानी प्यार। कभी भूल ना पाएंगे हम, आपका दिव्य रूहानी प्यार। ओ प्यारी दादी गुलजार, ओ मीठी दादी गुलजार, ओ प्यारी दादी गुलजार, ओ मीठी दादी गुलजार, ओ प्यारी दादी गुलजार, ओ मीठी दादी गुलजार।
संसार है।
संसार। और मेरा बाबा संसार। और मेरा बाबा संसार। और मेरा बाबा संसार। और मेरा बाबा संसार।
तुम्हारा प्रभु कितना है प्यारा, साथ तुम्हारा प्रभु कितना है प्यारा। मिल गई मंजिल, मिल गया किनारा, मिल गया किनारा, साथ तुम्हारा प्रभु कितना है प्यारा, साथ तुम्हारा प्रभु। रोशनी ही रोशनी आती नजर है, अब ना भंवर का डर ना ही फिकर है, ना ही फिकर है। हाथ में तेरे जब हाथ है हमारा, साथ तुम्हारा प्रभु कितना है प्यारा, साथ तुम्हारा प्रभु। किसको खबर है कौन साथ है हमारे, जिसकी नजर से चलते चांद और तारे, चांद और तारे। कितनी ही बार तुमने पार उतारा, साथ तुम्हारा प्रभु कितना है प्यारा, साथ तुम्हारा प्रभु। अपना गगन अब तो अपनी जमी है, तू मिल गया तो फिर हमें क्या कमी है, हमें क्या कमी है। कितना हसीन लगता हर एक नजारा, साथ तुम्हारा प्रभु कितना है प्यारा, साथ तुम्हारा प्रभु कितना है प्यारा। मिल गई मंजिल, मिल गया किनारा, मिल गया किनारा, साथ तुम्हारा प्रभु कितना है प्यारा, साथ तुम्हारा
जमी गा रही है, आसमां गा रहा है, नम नैनों से ये जहां गा रहा है। हमें प्यार बहुत है दादी से, दादी बिन रह ना पाए हम। हमें प्यार बहुत है दादी से, दादी बिन रह ना पाए हम। तो दादी के अरमानों का, तो दादी के अरमानों का आओ संसार सजाएं हम। हमें प्यार बहुत है दादी से। इस यज्ञ के नन्हे पौधे को साकार ने तुमको था सौंपा, उसे इतना वृक्ष विशाल किया, सपने में किसी ने नाम सोचा। कहते हैं अगर एहसानों को, कहते हैं अगर एहसानों को हरगिज भुला ना पाए हम। हमें प्यार बहुत है दादी से। प्रभु की प्यारी शिक्षाओं को मीठी मुरली में समझाना, वो निष्ठा सच्चाई भोलापन, वो शांति शक्ति का बरसाना। गरसिला तुम्हारे प्यार का, गरसिला तुम्हारे प्यार का, दिल से जो देना चाहें हम। हमें प्यार बहुत है दादी से। कभी पिता सा बनकर प्यार दिया, कभी माँ बनकर के दुलार किया, कभी बनी सखी कभी बहना बन, बांधी राखी संसार दिया।
जो दिन बीते दादी के संग, जो दिन बीते दादी के संग, उन्हें अमर बनाना चाहें हम। हमें प्यार बहुत है दादी से, हमें प्यार बहुत है दादी से। साथी संभल के चल तू, नाव पुरानी ओ साथी संभल के चल तू। पवित्रता की नाव लेकर चलना है उस पार, पवित्रता की नाव लेकर चलना है उस पार। इस किनारे बहे दुख की धारा, सुख की धार बहती उस पार। इस किनारे बहे दुख की धारा, सुख की धार बहती उस पार। पुरानी ओ साथी संभल के चल तू, नाव पुरानी ओ साथी संभल के चल तू। ज्ञान योग का लेके सहारा हमको चलते जाना है, हमको चलते जाना है। आंधी आए तूफान आए कभी नहीं घबराना है, कभी नहीं घबराना है। पावन लक्ष्य दिया जो शिव ने हो, पावन लक्ष्य दिया जो शिव ने, उसमें जीवन का उद्धार। वो साथी संभल के चल तू, नाव पुरानी वो साथी संभल के चल तू। पवित्रता की नाव लेकर चलना है उस पार। ओ साथी रे, वो साथी संभल के चल, वो साथी संभल के चल तू। शिव पिता बनकर खेवैया जग को पार लगाए रे, जग को पार लगाए रे। दुखों का किनारा छुड़ा कर सुख की राह दिखाए रे, सुख की राह दिखाए रे। जन्मों से डूबी हुई ना हो, जन्मों से डूबी हुई ना वो संगम में रहा उभार। साथी संभल के चल तू, नाव पुरानी साथी संभल
संभल के चल तू। पवित्रता की नाव लेकर चलना है उस पार, ओ साथी रे, ओ साथी संभल के चल तू, ओ साथी संभल के चल तू। भंवर में फंसा है मानव, माझी को पुकारे है, माझी को पुकारे हैं। डूबो रहे हैं और दुखों में ये देह के किनारे है, ये देह के किनारे हैं। आया है बनकर किनारा, आया है बनकर किनारा, वो ही है शिव निराकार। वो साथी संभल के चल तू, नाव पुरानी, वो साथी संभल के चल तू। पवित्रता की नाव लेकर चलना है उस पार, पवित्रता की नाव लेकर चलना है उस पार। इस किनारे बहे दुख की धारा, सुख की धार बहती उस पार। वो साथी संभल के चल तू, नाव पुरानी, वो साथी संभल के चल तू। वो साथी रे, वो साथी रे, वो साथी संभल के चल तू, वो साथी।
है।